ಹಾಯ್ ಹಲೋ ನಮಸ್ಕಾರ. ನಮ್ಮ ಮನೇಲಿ ಇವತ್ತು ಕರೆಂಟ್ ಇಲ್ಲ, ಅದಕ್ಕೆ ಚಿಕನ್ ಡ್ರೈ ಮಾಡೋಣ ಅಂಥೇಳಿ ಎಲ್ಲ ತಯಾರು ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಏನೇನು ಮಿಕ್ಸ್ ಮಾಡೋಕ್ಕೂ ಮ್ಯಾರಿನೇಟ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಮೊಸರು, ಉಪ್ಪು ಹಾಕಿ ಫಸ್ಟ್, ಉಪ್ಪು, ಸ್ವಲ್ಪ ಅರಿಶಿಣ, ಮತ್ತೊಂದು ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಇಡ್ತೀನಿ. ಆಮೇಲೆ ಮತ್ತೆ ಪಲ್ಯ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಈಗ ಕುಟ್ಟಾಣಿಲಿ ಕೊತ್ತಂಬರಿ ಮತ್ತು ಜೀರಿಗೆ ಒಂದು 2 ಕಾಳು ಮೆಂತ್ಯ ಹಾಕ್ತೀಯ, ಒಂದು 2 ಕಾಳು ಮೆಂತ್ಯ ಹಾಕು, ಆಮೇಲೆ ಕಸೂರಿ ಮೆಥಿ ಹಾಕಿದ್ರೆ ಆಯಿತು. ಸೋಂಪು, ಹಾಕಿ ಸ್ವಲ್ಪ ತರಿ ಆಗಂಗೆ ಕುಟ್ಬೇಕಲ್ವಾ. ಏಲಕ್ಕಿ, ಚಕ್ಕೆ, ಇದದು ಕಪ್ಪು ಏಲಕ್ಕಿ, ಅದು ಒಂದು ಕಪ್ಪು ಏಲಕ್ಕಿ, ಒಂದು ಬಿಳಿ ಏಲಕ್ಕಿ, ಅದು ಕಪ್ಪು ಏಲಕ್ಕಿ, ಒಂದು ಬಿಳಿ ಗ್ರೀನ್ ಏಲಕ್ಕಿ, ಒಂದು ತುಂಡು ಜಾಯಿಕಾಯಿ ಹಾಕಿ ಶುಭ, ಒಂದು ತುಂಡು ಅದೇ ಇರಲಿ, ಜಾಯಿಕಾಯಿ ಪೀಸ್ ಕಟ್ ಮಾಡಿಟ್ಟಿನಿ, ಅದು ಹಾಕು, ಒಂದು ತುಂಡು ಜಾಯಿಕಾಯಿ ಹಾಕಿದ್ರೆ ಒಳ್ಳೇದಂತೆ. ಹಾಕಿ ಎಲ್ಲ ಒಂದು ಸ್ವಲ್ಪ ಮಸಾಲೆ ಸಾಮಾನೆಲ್ಲ ಹಾಕಾಯಿತು. ಒಂಚೂರು ಸಣ್ಣಗೆ ಸ್ವಲ್ಪ ತರಿಯಾಗಿ ಕುಟ್ಕೊಂಡ್ರೆ, ಇವತ್ತು ಚಿಕನ್ ಸ್ಪೆಷಲ್ಲು. ಕರೆಂಟ್ ಇಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಹೀಗೆ ಕುಟ್ಟಾಣಿಲಿ ಕುಟ್ಟಿ ಆಮೇಲೆ ಇವತ್ತು ಚಿಕನ್ ಡ್ರೈ ಮಾಡೋದು. ಇವತ್ತು ಸ್ವಲ್ಪ ದಪ್ಪನೇ ಕುಟ್ಟಿದ್ರೆ ಒಳ್ಳೇದಲ್ವ. ಈಗ ತರಿ ಕುಟ್ಟಾಗಿದೆ. ಈಗ ಒಂದು ಬೌಲಿಗೆ ಬಗಸ್ಕೊ. ನಮ್ಮ ತಂಗಿ ಬಂದಿದ್ದಾಳೆ, ಅವಳ ಥರನೇ ಮಾಡಿಸ್ತಾ ಇದ್ದೀನಿ. ನಾನು ತಿಂದು ಬೇಜಾರಾಗಿತ್ತು, ಅದಕ್ಕೆ ಅವಳ ಥರನೇ ಮಾಡಿಸ್ಕೊಂಡು ಅವಳ ಥರನೇ ತಿನ್ನೋದು ಇವತ್ತು ನಾವು. ನಾನೇ ಮಾಡ್ಕೊಂಡು ತಿಂದು ಬೇಜಾರಾಗಿತ್ತು. ಅದೇ ನಾನು ಮಾಡ್ಕೊಂಡು ತಿಂದು ಬೇಜಾರಾಗಿತ್ತು, ಅದಕ್ಕೆ ಈಗ ಅವಳ ಹತ್ರನೇ ಮಾಡಿಸ್ಕೊಂಡು ನಾವು ಚೆಂದ ಮಾಡಿ ತಿನ್ನೋಣ ಅಂತ. ಈಗ ಶುಂಠಿ ಹಾಕ್ತಾಯಿದ್ದೀಯ ಜಜ್ಜು, ಶುಂಠಿ, ಬೆಳ್ಳುಳ್ಳಿ ಹಾಕು. ತುಂಬ ಸಿಂಪಲ್ ರೆಸಿಪಿ ಇವತ್ತು. ಅದನ್ನು ಸ್ವಲ್ಪ ಕೊಟ್ಟು ಸ್ವಲ್ಪ ಅರೆಬರಿ ಜಜ್ಕೊಳ್ಳೋದ, ಸ್ವಲ್ಪ ಅರೆಬರಿ ಜಜ್ಕೊಳ್ಳೋದು ಇವತ್ತೆಲ್ಲ ಸಿಂಪಲ್. ಇಷ್ಟೇ, ಈಗ ಅರೆಬರಿ ಜಜ್ಜಾಗಿದೆ. ಈಗ ಹಾಕೋ ಈಗ ಬೇರೆ ಪ್ಲೇಟಿಗೆ. ಆಯಿತು. ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಸೋಂಪು, ಸಾಸಿವೆ, ಕೊತ್ತಂಬರಿ, ಜೀರಿಗೆ, ಸೋಂಪು, ಮೆಂತ್ಯ ಒಂದು 4 ಕಾಳು, ಟೊಮೆಟೊ, ಇದೆಲ್ಲ ಹಾಕಿ ಈಗ ಚಿಕನ್ ಡ್ರೈ ತಯಾರು ಮಾಡ್ತೀವಿ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಗ್ಯಾಸ್ ಹಚ್ತಾಯಿದ್ದೀನಿ. ಗ್ಯಾಸ್ ಹತ್ತಿತು, ಒಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ.
ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಕಾದಿದೆ. ಕರಿಬೇವು, ಹಾಕು, ಶುಂಠಿ, ಈರುಳ್ಳಿ, ಕರಿಬೇವು, ಈರುಳ್ಳಿ, ಮತ್ತು ಕರಿಬೇವು ಡ್ರೈ ಆಗ್ತಾಯಿದೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಇದಾಗುತ್ತೆ. ಹಾಕ್ತಾಯಿದ್ದೀನಿ. ಒಂದೆರಡು ಪಲಾವ್ ಎಲೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದು ಶುಂಠಿ ಬೆಳ್ಳುಳ್ಳಿ, ಫ್ರೈ ಆಗ್ತಾಯಿದೆ. ಆಮೇಲೆ ಟೊಮೆಟೊ ಹೆಚ್ಚು ಫ್ರೈ ಆಗಲಿ. ಒಗ್ಗರಣೆ ಸ್ಮೆಲ್ ಘಮ ಅಂತದೆ. ಹಾಗೆ ಚಿಕನ್ ಹಾಕ್ಬೋದಾ? ಈಗ ಪೌಡರು, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಪೌಡರು ಎಲ್ಲ ಪೌಡರ್ ಹಾಕಿ ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಬೇಕು. ಇದು ಸ್ವಲ್ಪ ಬಾಡಲಿ. ಈಗ ಮ್ಯಾರಿನೇಟ್ ಮಾಡಿದ್ದು ಚಿಕನ್ನು ಹಾಕ್ತಾಯಿದ್ದೀವಿ. ಹಾಕ್ತಾಯಿದ್ದೀವಿ. ಸ್ವಲ್ಪ ಫ್ರೈ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ. ಸ್ವಲ್ಪ ನೀರು. ಅದಕ್ಕೆ ಸ್ವಲ್ಪ ಬೇಯೋ ತನಕ ಬಿಡ್ತೀನಿ. ಈಗ ಚಿಕನ್ನು ಚೆನ್ನಾಗಿ ಬೆಂದಿದೆ. ಅದಕ್ಕೀಗ ಕಾಳುಮೆಣಸಿನ ಪೌಡರು ಮತ್ತು ಮೆಣಸಿನ ಪೌಡರು, ಸ್ವಲ್ಪ ಮೆಣಸಿನ ಪೌಡರು, 1 ಸ್ಪೂನು, 1/4 ಸ್ಪೂನ್ ಅಷ್ಟೇ, ತುಂಬ ಹಾಕಲ್ಲ. ಆಮೇಲೆ ಕಸೂರಿ ಮೇಥಿ ಹಿಂಗೆ ಕ್ರಷ್ ಮಾಡಿ ಹಾಕಬೇಕು. ಕಸೂರಿ ಮೇಥಿ ಮತ್ತು ಸ್ವಲ್ಪ ಅದನ್ನು ಗೂರಾಡಿಸಿ ಎಲ್ಲ ಕಡೆ ಮಸಾಲೆ ಎಲ್ಲ ಕಡೆ ತಾಗಬೇಕಲ್ಲ, ಎಲ್ಲ ಚೆನ್ನಾಗಿ ಗೂರಾಡಿಸಿ ಮತ್ತು ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಸೇರಿ ಹಾಕಿ ಒಂದು ಕುದಿ ಮಾಡಿದರೆ ಆಮೇಲೆ ಮತ್ತೆ ಕಾಯಿ ತುರಿ ಎಲ್ಲ ಹಾಕಿದರೆ ಅದನ್ನು ಸ್ವಲ್ಪ ಈಗ ಆರಿದರೆ ಮತ್ತೆ ಗಟ್ಟಿ ಆಗುತ್ತೆ. ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ
ಚಿಕನ್ ಡ್ರೈ ಒಂಚೂರು ಗೋರಾಡ್ಸು ಗೋರಾಡ್ಸು. ಈಗ 5 ನಿಮಿಷ ಅದಕ್ಕೆ ಬಿಟ್ಟರೆ ಈಗ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಅನ್ನ, ಪೂರಿ, ಚಿಕನ್ ಡ್ರೈ ರೆಡಿ. ಬಿಸಿ ಬಿಸಿ ಚಿಕನ್ ರೆಡಿ.